ಮಹಿಳಾಧಿಕಾರಿಗೆ ಎಂಎಲ್ಎ ಪುತ್ರ ನಿಂದಿಸಿದ್ದಾನೆ ಎನ್ನಲಾದ ಕೇಸ್ ಸಂಚಲನ ಮೂಡಿಸಿತ್ತು. ಇದರ ಬೆನ್ನಲ್ಲೇ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಆರೋಪ ಪ್ರತ್ಯಾರೋಪ ಕೇಳಿ ಬಂದಿದೆ. ನೆಟ್ಟಿಗೆ ಮಾತಾಡಿ ಅವಾಚ್ಯವಾಗಿ ನಿಂದನೆ, ಮಹಿಳಾಧಿಕಾರಿ ಮೇಲೆಯೇ ಗಾಡಿ ಹತ್ಸಿ ಅಂತ ಕೂಗಾಟ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಯ ಈ ಕೇಸ್ ದಿನೇ ದಿನೇ ಕಾವು ಪಡೆದುಕೊಳ್ತಾ ಇದೆ. ಎಂಎಲ್ಎ ಪುತ್ರನಿಂದ ನಿಂದನೆಯ ಆರೋಪ, ಡಿಸಿಗೆ ಜ್ಯೋತಿ ಮಾಹಿತಿ. ಶಿವಮೊಗ್ಗ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ಮೊನ್ನೆ ರಾತ್ರಿ ಸೀಗಿ ಬಾಗಿಯ ಭದ್ರಾ ನದಿಯಲ್ಲಿ ಅಕ್ರಮ ಗಣಿಗಾರಿಕೆ ತಡೆಯೋದಕ್ಕೆ ತೆರಳಿದ್ರು. ಈ ವೇಳೆ ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ಎಂಎಲ್ಎ ಸಂಗಮೇಶ್ ಮಗ ಬಸವೇಶ್ ನಿಂದಿಸಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ನಿನ್ನೆ ಜ್ಯೋತಿ ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ರು. ಬಳಿಕ 3 ಅರೆಸ್ಟ್ ಕೂಡ ಆಗಿದ್ರು. ಇವತ್ತು ಶಿವಮೊಗ್ಗ ಡಿಸಿ ಗುರುದತ್ ಹೆಗಡೆ ಅವರನ್ನ ಭೇಟಿಯಾದ ಜ್ಯೋತಿ ನಿಂದನೆ ಪ್ರಕರಣ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ಇನ್ನು ಜ್ಯೋತಿ ದೂರಿನ ಅನ್ವಯ ಎಫ್ಐಆರ್ ಕೂಡ ದಾಖಲಿಸಿದ್ದೀವಿ. ಮೊಬೈಲ್ನಲ್ಲಿ ಯಾರು ಮಾತನಾಡಿದ್ದಾರೆ ಅನ್ನೋದರ ತನಿಖೆ ಆಗ್ತಾ ಇದೆ ಅಂತ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಹೇಳಿದ್ರು. ಪ್ರಾಥಮಿಕ ತನಿಖೆ ಆರಂಭ ಆಗಿದೆ. 3 ಜನ ಆರೋಪಿತರನ್ನ ಈಗಾಗಲೇ ಬಂಧಿಸಿದ್ದೀವಿ. ಬಂಧಿಸಿ ಅವ್ರದ್ದು ಕೂಡ ಎನ್ಕ್ವೈರಿ ನಡೀತಾ ಇದೆ. ತನಿಖೆ ಮುಂದುವರೆದಿದೆ. ಇದರ ಬೆನ್ನಲ್ಲೇ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ದೌರ್ಜನ್ಯ ಆರೋಪ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಕೆಆರ್ಎಸ್ ಪಾರ್ಟಿ ಅವರು ಪ್ರತಿಭಟನೆ ನಡೆಸಿದ್ರು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಜೆಡಿಎಸ್ನವರು ಒತ್ತಾಯಿಸಿದ್ರು. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕ್ರಮದ ಭರವಸೆಯನ್ನ ನೀಡಿದ್ದಾರೆ. ಇತ್ತ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ನೀಡುವಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಡಿಜಿ ಮತ್ತು ಐಜಿಪಿಗೆ ಮನವಿ ಸಲ್ಲಿಸಿದ್ರು. ಬಂದ ತಕ್ಷಣ 3 ಜನರ ಮೇಲೆ ಹಾಕಿದ್ದಾರೆ ಆಸ್ ಇಟ್ ಈಸು. ನೆಕ್ಸ್ಟು ಅವ್ರು ಏನು ತನಿಖೆ ಮಾಡ್ತಾರೆ, ಯಾವುದೇ ಥರದ ಏನು ಪಾರ್ಶಲಿಟಿ ನಡೆಯಲ್ಲ, ಅದೇನು ತನಿಖೆ ಆಗಬೇಕು ಅದಾಗ್ತದೆ. ನಿಷ್ಠಾವಂತ ಅಧಿಕಾರಿಗಳಿಗೆ ನೆಮ್ಮದಿಯಿಂದ ಕೆಲಸ ಮಾಡೋಕ್ಕೆ ಅವಕಾಶ ಇಲ್ಲ ಆತ್ಮಹತ್ಯೆ ಮಾಡ್ಕೊಬೇಕು, ಇಲ್ಲ ಅವ್ಯಾಚ ಶಬ್ದಗಳನ್ನ ಕೇಳಬೇಕು ದಿನನಿತ್ಯ. ಈ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಅದಕ್ಕೋಸ್ಕರ ಕರ್ನಾಟಕದ ನಿಷ್ಠಾವಂತ ಅಧಿಕಾರಿಗಳಿಗೆ, ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೆ ರಕ್ಷಣೆ ಕೊಡಿ ಅಂತೇಳಿ ನಾನು ಡಿಜಿ ಅವರಿಗೆ ಮನವಿ ಕೊಟ್ಟಿದ್ದೀನಿ. ಸದ್ಯ ಭದ್ರಾವತಿ ಶಾಸಕನ ಪುತ್ರನ ವಿರುದ್ಧ ಕ್ರಮಕ್ಕೆ ಒತ್ತಾಯದ ಕಾವು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದು ಮುಂದೇನಾಗುತ್ತೋ ನೋಡಬೇಕಿದೆ. ಬಸವರಾಜ್ ಯರಗಣವಿ, ಟಿವಿ9 ಶಿವಮೊಗ್ಗ.